ಇಬ್ರು ಅಣ್ಣಂದ್ರೆ ಬಂದಿದ್ರಲ್ಲ ಅವರು ಅಣ್ಣ. ಹೌದು. ಸೋಮ್ ಶಾಂತಿ ಮುರಳಿ ಡೇಟ್ ಆಗಿತ್ತು 16/6/77, ಶಾಂತಿ ಅಣ್ಣ. 16/6/77। तो आज की मुरली का हेडिंग है, बाबा आज मुरली में कहते हैं 16 जून 76 मतलब 77। तो बाबा कहते हैं एक ही पढ़ाई द्वारा नंबरवार पूज्य पद पाने का गुह्य रहस्य। तो आज का मुरली का हेडिंग बाबा इस विषय में कहते हैं कि एक ही पढ़ाई द्वारा ಒಂದೇ ವಿದ್ಯೆಯ ಮೂಲಕ ನಂಬರ್ವಾರ್ ಪೂಜ್ಯ ಪದ ಪಾನೇಕ, ನಂಬರ್ವಾರ್ ಆಗಿ ಪೂಜ್ಯ ಪದವಿಯನ್ನ ಪಡ್ಕೊಳ್ಳುವಂತಹ ಗುಹ್ಯ ರಹಸ್ಯ, ಬಹಳ ಆಳವಾದಂತಹ ರಹಸ್ಯವನ್ನ ಬಾಬಾ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ. ಒಂದೇ ವಿದ್ಯೆಯ ಮೂಲಕ ನಂಬರ್ವಾರ್ ಪೂಜ್ಯ ಪದವಿಯನ್ನ ಪಡ್ಕೊಳ್ಳುವಂತಹ ರಹಸ್ಯ ಏನು ಅಂತ. आज बाप दादा हर आत्मा के पुरुषार्थ करने के कर्म की गति और पुरुषार्थ अनुसार राज्य पद व पूज्य पद की गति जो कि अति रमणीक है और गुह्य है वह देख रहे थे। ಇವತ್ತು बाबा, तो आज बाप दादा हर आत्मा के पुरुषार्थ करने के कर्म की गति, ಪ್ರತಿಯೊಂದು ಆತ್ಮನ ಪುರುಷಾರ್ಥ ಮಾಡುವಂತಹ ಕರ್ಮದ ಗತಿಯನ್ನ और पुरुषार्थ अनुसार राज्य पद व पूज्य पद के गति जो कि ಅತಿ ರಮಣೀಕ, ಅದೇ ರೀತಿಯಲ್ಲಿ ಪುರುಷಾರ್ಥದ ಅನುಸಾರವಾಗಿ ನಾವು ಮಾಡುವಂತಹ ಪುರುಷಾರ್ಥದ ಅನುಸಾರವಾಗಿ ರಾಜ್ಯ ಪದವಿ ಅಥವಾ ಪೂಜ್ಯ ಪದವಿ ಪಡ್ಕೊಳ್ಳುವಂತಹ ವಿಧಾನದ ಅತಿ ರಮಣೀಕವಾಗಿರುವಂಥದ್ದು. और गुह्य है, रमणीक भी है और गुह्य भी है, वो आज देख रहे। ಆ ವಿಧಾನ ಏನಿದೆ ರಮಣೀಕವಾಗೂ ಇದೆ, ಒಂದ್ ಕಡೆ ಗುಹ್ಯವಾಗೂ ಇದೆ. ಆ ವಿಧಾನವನ್ನ ಬಾಬಾ ನೋಡ್ತಾ ಇದ್ದಾರೆ. जैसे पुरुषार्थ में नंबरवार है, वैसे ही पद और पूज्य पद में ನಂಬರ್ವಾರ್. ಬಾಬಾ ಹೇಳ್ತಾರೆ ಹೇಗೆ ಪುರುಷಾರ್ಥದಲ್ಲಿ ನಂಬರ್ವಾರ್ ಆಗಿದ್ದಾರೆ, ಅದೇ ರೀತಿ ಪದವಿ ಮತ್ತೆ ಪೂಜ್ಯ ಪದವಿಯಲ್ಲಿನೂ ಸಹ ನಂಬರ್ವಾರ್ ಆಗಿದೆ. ಈಗ पुरुषार्थ में नंबरवार है, वैसे पद में भी नंबरवार, पदवियಲ್ಲಿನೂ ಸಹ ನಂಬರ್ವಾರ್ ಆಗಿದೆ. जो नंबर 1 श्रेष्ठ पुरुषार्थी है, उन्हीं का राज्य पद और पूज्य पद अति श्रेष्ठ और गुह्य रहस्य भरा हुआ है। जो नंबर 1 श्रेष्ठ पुरुषार्थी है, ಯಾರು ನಂಬರ್ 1 ಶ್ರೇಷ್ಠ ಪುರುಷಾರ್ಥಿ ಆಗಿದ್ದಾರೆ, उन्हीं का राज्य पद और पूज्य पद, ಅವ್ರದೇ ರಾಜ್ಯ ಪದವಿ ಅಥವಾ ಪೂಜ್ಯ ಪದವಿ ಅತಿ ಶ್ರೇಷ್ಠ और ಗುಹ್ಯ ರಹಸ್ಯ ಭರಾ ಹುವಾ ಹೈ. ಅಂಥವ್ರದ್ದು ರಾಜ್ಯ ಪದವಿ ಇರ್ಬೋದು, ಪೂಜ್ಯ ಪದವಿ ಇರುತ್ತೆ, ಅತಿ ಶ್ರೇಷ್ಠನೂ ಇದೆ ಮತ್ತೆ ಅತಿ ಗುಹ್ಯ ರಹಸ್ಯ ಭರವಾದಂಥದ್ದು ಇದೆ, ತುಂಬಿರುವ ರಹಸ್ಯ ತುಂಬಿರುವ. ಪೂಜ್ಯ तो सभी बनते हैं, ಬಾಬಾ ಹೇಳ್ತಾರೆ ಪೂಜ್ಯರಂತೂ ಎಲ್ಲರೂ ಆಗ್ತಾರೆ. सृष्टि के लिए सब पुरुषार्थी आत्माएं परम पूज्य है. सृष्टिಗೋಸ್ಕರ ಎಲ್ಲ ಪುರುಷಾರ್ಥಿ ಆತ್ಮಗಳು परम पूज्यरागिದ್ದಾರೆ. सृष्टि के लिए सभी पुरुषार्थी आत्माएं बाबा कहते हैं कि परम पूज्य है. अष्टरत्न है, 108 की माला है या 16,000 की माला है. ಬಾಬಾ ಹೇಳ್ತಾರೆ ಅದರಲ್ಲಿ ಅಷ್ಟರತ್ನಗಳಾಗಿರ್ಬೋದು, 8 ಮಣಿಗಳಾಗಿರ್ಬೋದು, ಅಥವಾ 108 ಕಿ ಮಾಲಾ है, 108 ಮಾಲೆ ಇರ್ಬೋದು,
ಅಥವಾ 16,000 की माला है, 16,000 माले ಇರ್ಬೋದು, ಅಥವಾ 9 लाख ಪ್ರಜಾಪದ ಪಾನೆ ವಾಲೆ, 9 ಲಕ್ಷ ಪ್ರಜಾ ಪದವಿಯನ್ನ ಪಡ್ಕೊಳ್ಳುವಂತ. लेकिन सभी कोई ना कोई रूप में पूज्य अवश्य बनते हैं. ಎಷ್ಟು ಜನ ಎಷ್ಟು ಜನ ಆದ್ರೆ ಬಾಬಾ ಹೇಳ್ತಾರೆ ಇವರೆಲ್ಲರೂ ಸಹ ಯಾವುದಾದ್ರೂ ಒಂದು ರೂಪದಲ್ಲಿ ಪೂಜ್ಯರು ಅವಶ್ಯರಾಗ್ತಾರೆ. ಎಷ್ಟು ಜನ ಅಂದ್ರೆ 9,16,108. ಬಾಬಾ ಹೇಳ್ತಾರೆ 9,16,108 ಆತ್ಮಗಳೇನಿದ್ದಾನೆ, ಬಾಬಾ ಹೇಳ್ತಾರೆ ಅವರೆಲ್ಲರೂ ಸಹ ಪೂಜ್ಯ ಪದವಿಯನ್ನ ತಗೊಳ್ತಾರೆ. ಯಾವುದೇ ಒಂದು ರೂಪದಲ್ಲಿ ಪೂಜ್ಯನ್ನ ಆಗ್ತಾರೆ. अब तक भी अनेक अनगिनत सालिग्राम बनाकर पूजा करते हैं ना. ಬಾಬಾ ಹೇಳ್ತಾರೆ ಇಲ್ಲಿ ತನಕನೂ ಸಹ ಅನೇಕ ಲೆಕ್ಕವಿಲ್ಲದಷ್ಟು ಸಾಲಿಗ್ರಾಮಗಳನ್ನ ಮಾಡಿ ಪೂಜೆ ಮಾಡ್ತಾರಲ್ವಾ. अब तक भी अनेक अनगिनत सालिग्राम बना करके पूजा करते हैं, लेकिन अनेक सालिग्राम रूप की पूजा और विशेष इष्ट देव के मंदिर में रूप की पूजा, उसमें अंतर कितना होता है. ಆದ್ರೆ ಬಾಬಾ ಹೇಳ್ತಾರೆ ಅನೇಕ ಸಾಲಿಗ್ರಾಮಗಳ ರೂಪದಲ್ಲಿ ಪೂಜೆ ಮಾಡುವಂಥದ್ದು ಮತ್ತೆ ವಿಶೇಷವಾಗಿ ಇಷ್ಟ ದೇವ ಅಥವಾ ದೇವಿಯ ಮಂದಿರ ರೂಪದಲ್ಲಿ ಪೂಜೆ ಮಾಡುವಂಥದ್ರಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತಲ್ಲ. विशेष इष्ट देव के मंदिर रूप की पूजा, उसमें भी अंतर कितना हो, उनको जानते हो ना. ಆ ವ್ಯತ್ಯಾಸ ಎಷ್ಟಿದೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆಯಲ್ವಾ. सालिग्राम रूप में अनेकों की पूजा होती और अष्ट देव के रूप में नामी ग्रामी कोई कोई आत्मा की पूजा होती. अब ಹೇಳ್ತಾರೆ ಸಾಲಿಗ್ರಾಮ ರೂಪದಲ್ಲಿ ಅನೇಕರ ಪೂಜೆ ಆಗುತ್ತೆ. सालिग्राम रूप में 33 करोड़ आत्माओं की पूजा होती, 33 ಕೋಟಿ ಆತ್ಮಗಳ ಪೂಜೆ ಆಗುತ್ತೆ. और अष्टदेव के रूप में अष्टदेव ರೂಪದಲ್ಲಿ ಬರೀ ಹೆಸರುವಾಸಿ ನಾಮಿ ಗ್ರಾಮಿ कोई कोई आत्मा का ही पूजा होती, ಕೆಲವು ಆತ್ಮಗಳದ ಅಷ್ಟೇನೆ ಪೂಜೆ ಆಗುತ್ತೆ. 16,000 की माला भी कभी कभी सुमरन करते. 16,000 ಮಾಲೆ ಏನಿದೆ, 16,000 ಆತ್ಮಗಳದ್ದು ಅವಾಗ ಸ್ಮರಣೆ ಮಾಡ್ಕೊಳ್ತಾರೆ, ಪೂಜೆ ಆತರ ಆಗಲ್ಲ. 108 की माला अनेक बार सुमिरन करते हैं. 108 ಮಾಲೆ ಏನಿದೆ ಅದನ್ನ ಅನೇಕ ಬಾರಿ ಸ್ಮರಣೆ ಮಾಡ್ತಾರೆ. और अष्ट रत्नों को व अष्ट देवों को व देवियों को, ಆದ್ರೆ ಅಷ್ಟ ರತ್ನಗಳನ್ನ ಅಥವಾ ಅಷ್ಟ ದೇವಿ ಅಥವಾ ದೇವಿಗಳನ್ನ बाप के समान सदा अपने दिल में याद रख. ಈ 8 ಆತ್ಮಗಳನ್ನ ತಂದೆಯ ಸಮಾನ ಸದಾ ತಮ್ಮ ಹೃದಯದಲ್ಲಿ ನೆನ್ಪಿಟ್ಕೊಳ್ತಾರೆ. इन अष्ट देवी और देवियों को बाप के समान सदा अपने दिल में याद रखते. इतना अंतर क्यों है? ಬಾಬಾ ಹೇಳ್ತಾರೆ ಇಷ್ಟು ವ್ಯತ್ಯಾಸ ಯಾಕೆ. ಬರೀ 16,000 ಅವಾಗ ಸ್ಮರಣೆ ಮಾಡ್ಕೊಳ್ತಾರೆ, 108 ಆತ್ಮಗಳನ್ನ ಸ್ಮರಣೆ ಮಾಡ್ಕೊಳ್ತಾ ಇರ್ತಾರೆ, ಪೂಜೆ ಇರಲ್ಲ. ಬಟ್ 8 ಜನ ಮಾತ್ರ ಸದಾ ಬಾಬನ್ ಸಮಾನ ಹೃದಯದಲ್ಲಿ ಇಟ್ಕೊಳ್ತಾರೆ. तो बाप दादा तो सर्व बच्चों को एक ही पढ़ाई कराया और एक ही लक्ष्य दिया, मनुष्य से देवता या विजयी रत्न बनने को देते. बाबा अंतो ಎಲ್ಲ ಮಕ್ಕಳಿಗೆ ಸರ್ವ ಬಚ್ಚೋ ಎಲ್ಲ ಮಕ್ಕಳಿಗೆ ಏಕಿ ಪಢಾಯಿ ಒಂದೇ ವಿದ್ಯೆ, ಏಕಿ ಲಕ್ಷ್ಯ ಒಂದೇ ಲಕ್ಷ್ಯ, ಮನುಷ್ಯ ಸೇ ದೇವತಾ ಯಾ ವಿಜಯಿ ರತ್ನ ಮನುಷ್ಯರಿಂದ ದೇವತೆ ಆಗುವಂಥದ್ದು ಅಥವಾ ವಿಜಯಿ ರತ್ನ ಆಗುವಂಥದ್ದು ಬನ್ನೆ ಕೋ ದೇತೆ. ಫಿರ್ ಬಿ
ಆದ್ರೂ ಸಹ पूजन में इतना अंतर क्यों है ಆದ್ರೆ ಪೂಜೆ ಮಾಡುವಂತದ್ರಲ್ಲಿ ಇಷ್ಟು ವ್ಯತ್ಯಾಸ ಯಾಕಿದೆ? कोई की डबल पूजा अर्थात सालिग्राम रूप में भी और देवी या देवताओं के रूप में भी ಕೆಲವರಿಗೆ ಡಬಲ್ ಪೂಜೆ ಆಗುತ್ತೆ. ಒಂದು ಸಾಲಿಗ್ರಾಮ ರೂಪದಲ್ಲಿ, ಇನ್ನೊಂದು ದೇವಿ ಅಥವಾ देवता रूप दल्ली आಗುತ್ತೆ. किसी को सालिग्राम रूप में या देवी देवता के रूप. कोई की सिर्फ सालिग्राम रूप में माला के मणके के रूप में पूजा हो. ಕೆಲವರಿಗಂತೂ ಬರೀ ಸಾಲಿಗ್ರಾಮ ರೂಪದಲ್ಲಿ ಅಥವಾ ಮಾಲೆಯ ಮಣಿಯ ರೂಪದಲ್ಲಿ ಪೂಜೆ ಆಗುತ್ತೆ. इसका भी क्या रहस्य? ಬಾಬಾ ಹೇಳ್ತಾರೆ ಇದರದೂ ಸಹ ಏನ್ ರಹಸ್ಯ ಇದೆ? मुख्य कारण है आत्म अभिमानी बनने का लक्ष्य व आत्मिक स्वरूप में स्थित रहने का पुरुषार्थ. ಬಾಬಾ ಹೇಳ್ತಾರೆ ಮುಖ್ಯ ಕಾರಣನೇ ಆಗಿದೆ ಆತ್ಮ ಅಭಿಮಾನಿ ಆಗುವಂತಹ ಲಕ್ಷ್ಯ. ಮುಖ್ಯ ಕಾರಣ ಆತ್ಮಾಭಿಮಾನಿ ಆಗುವಂತ ಲಕ್ಷ್ಯ ಅಥವಾ ಆತ್ಮಿಕ್ ಸ್ವರೂಪದಲ್ಲಿ ಸ್ಥಿತರಾಗುವಂತಹ पुरुषार्थ. आत्माभिमानी बनने का लक्ष्य हो या आत्मिक स्वरूप में स्थित रहने का पुरुषार्थ. हर ब्राह्मण आत्मा जन्म से ही ये पुरुषार्थ करता है. ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಜನ್ಮ ತಗೊಂಡಿದ ತಕ್ಷಣನೇ ಈ ಪುರುಷಾರ್ಥ ಅನ್ನೋದು ಮಾಡ್ತಾ ಇರುತ್ತೆ. ನಾವು ಹೇಳ್ತಾರೆ ಈ ಪುರುಷಾರ್ಥದಲ್ಲಿ ಪ್ರತಿಯೊಂದು ಬ್ರಾಹ್ಮಣ ಆತ್ಮ ತೊಡಗಿ ಇರುತ್ತೆ. ಅದರಲ್ಲಿ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಇರೋದಿಲ್ಲ. ಅಣ್ಣ ಅನೂಪ್ನ ಬೇಡ ಅಂತ ಹೇಳಿ. ऐसा कोई भी ब्राह्मण होगा ಪ್ರತಿಯೊಂದು ಬ್ರಾಹ್ಮಣ ಆತ್ಮ ಜನ್ಮ ತಗೊಂಡಿದ ತಕ್ಷಣನೇ ಈ ರೀತಿ ಪುರುಷಾರ್ಥವನ್ನ ಮಾಡುತ್ತೆ. ऐसा कोई भी ब्राह्मण नहीं होगा जो आत्म अभिमानी बनने का पुरुषार्थ ना किया. ಬಾಬಾ ಹೇಳ್ತಾರೆ ಈ ರೀತಿ ಯಾವುದೇ ಬ್ರಾಹ್ಮಣ ಆತ್ಮ ಇರೋದಿಲ್ಲ ಯಾರು ಆತ್ಮ ಅಭಿಮಾನಿ ಆಗುವಂತಹ ಪುರುಷಾರ್ಥವನ್ನ ಮಾಡದೇ ಇರೋದು. ಲೇಕಿನ್ ಆದ್ರೆ निरंतर आत्म अभिमानी जिससे कर्मेंद्रियों के ऊपर विजय हो जाए. आदरे बाबा ಹೇಳ್ತಾರೆ ನಿರಂತರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿರೋದು ಯಾವುದರಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನ ಪಡ್ಕೊಳ್ಳೋದು. ಬಾಬಾ ಹೇಳ್ತಾರೆ ಕರ್ಮೇಂದ್ರಿಯಗಳ ವಿಜಯವನ್ನ ಪಡ್ಕೊಳ್ಳುವಂಥದ್ದು ಹರೇಕ ಕರ್ಮೇಂದ್ರಿಯ ಸತೋಪ್ರಧಾನ್ ಸ್ವಚ್ಛ ಹೋ ಜಾಯ್. ಅದರಿಂದ ಪ್ರತಿಯೊಂದು ಕರ್ಮೇಂದ್ರಿಯ ಸತೋಪ್ರಧಾನ ಆಗ್ಬೇಕು ಮತ್ತೆ ಸ್ವಚ್ಛ ಆಗ್ಬೇಕು. ಇಸ್ ಸಬ್ಜೆಕ್ಟ್ ಮೇ ಬಾಬಾ ಹೇಳ್ತಾರೆ ಕರ್ಮೇಂದ್ರಿಯಗಳನ್ನ ಸತೋಪ್ರಧಾನ ಮಾಡ್ಕೊಳ್ಳುವಂಥದ್ರಲ್ಲಿ ಅಂದ್ರೆ ಕಣ್ಣು ಇವೆಲ್ಲ ಸಹ ಕರ್ಮೇಂದ್ರಿಯಗಳು ಸತೋಪ್ರಧಾನ ಆಗೋದ್ರಲ್ಲಿ ಸ್ವಚ್ಛ ಆಗೋದ್ರಲ್ಲಿ ಇಸ್ ಸಬ್ಜೆಕ್ಟ್ ಮೇ ಅರ್ಥಾತ್ ಈ ಸಬ್ಜೆಕ್ಟ್ ನಲ್ಲಿ देह के पुराने संस्कार और संबंध से संपूर्ण मर्जीवा हो जाए. ಬಾಬಾ ಹೇಳ್ತಾರೆ ಈ ಸಬ್ಜೆಕ್ಟ್ ನಲ್ಲಿ ದೇಹದ ಹಳೆಯ ಸಂಸ್ಕಾರಗಳು, ದೇಹದ ಯಾವುದೇ ಹಳೆ ಸಂಸ್ಕಾರಗಳಿರ್ಬೋದು ಅದರ ಸಂಬಂಧದಲ್ಲಿ ಬಂದಾಗ ಅವ್ರ ಸಂಬಂಧಿಸಿ ದೇಹದ ಸಂಬಂಧಗಳಿಂದ ಸಂಪೂರ್ಣ ಮರ್ಜೀವ ಹೋಜ ಅಂದ್ರೆ ಆ ಹಳೆ ಸಂಬಂಧಗಳನ್ನ ಮರೆತು ಹೊಸ ಜನ್ಮಕ್ಕೆ ಬರುವಂಥದ್ದು, ಹೊಸ ಜೀವನಕ್ಕೆ ಬರುವಂಥದ್ದು. ನೋಡಿ ಬ್ರಹ್ಮ ಬಾಬಾ ಯಾವಾಗ ಕಂಪ್ಲೀಟ್ ಜ್ಞಾನ ಅರ್ಥ ಆಗಿದೆ, ಬಾಬಾ ಎಲ್ಲರನ್ನೂ ಸಹ ಪರಿವಾರದವ್ರನ್ನ ಎಲ್ಲರನ್ನು ಯಾವ ದೃಷ್ಟಿಯಿಂದ ನೋಡಿ ಮಾತಾಡಿಸ್ತಾ ಇದ್ರು ಬಾಬಾ? ಆತ್ಮ ದೃಷ್ಟಿಯಲ್ಲಿ. ಅವರ ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಮಗ ಆಗಿರ್ಬೋದು, ಎಲ್ಲರನ್ನೂ ಸಹ ಅದನ್ನ ಪ್ರಾಕ್ಟೀಸ್ ಮಾಡಿ 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 ಅದನ್ನ ಬಾಬಾ ತಂದ್ಕೊಂಡಿದ್ದಾರೆ. ಅಂದ್ರೆ ಕಂಪ್ಲೀಟ್ ಹಳೆ ಜನ್ಮದೇನಿದಾವೆ ಅದರದ ಸ್ಮೃತಿಯಿಂದ ಬಾಬಾ ಸತ್ತೋಗಿದ್ದಾರೆ.
ಸೊ ಅದೇ ತರ ನಮ್ಮ ಪುರುಷಾರ್ಥ ಇದೆಯಾ? ನಮ್ಮ ಮನೆಗೆ ಹೋಗಿದ ತಕ್ಷಣ ಅವ್ನು ನೋಡಿದ ತಕ್ಷಣ ಮತ್ತೆ ಅದೇ ಸ್ಮೃತಿಗಳು. ಅಂದ್ರೆ ಇನ್ನು ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಕಾಲೇ ಇಟ್ಟಿಲ್ಲ, ಮರೆಯುವಂಥದ್ದು. ಎಲ್ಲರನ್ನೂ ಆ ಆತ್ಮಿಕ ದೃಷ್ಟಿಯಲ್ಲಿ ನೋಡಿ ಮಾತಾಡುವಂಥದ್ದು ನಮ್ಮ ಹತ್ರ ಇನ್ನು ಸ್ಟಾರ್ಟೇ ಆಗಿಲ್ಲ. तो संबंध से संपूर्ण मर्जीवा हो जाए. इस पुरुषार्थ में ನಂಬರ್ ಬಂತೆ. ಈ ಪುರುಷಾರ್ಥದಲ್ಲಿನೇ ಬಾಬಾ ಹೇಳ್ತಾರೆ ನಂಬರ್ಗಳು ಆಗುತ್ತೆ. कोई पुरुषार्थी की कर्म इंद्रियों पर विजय हो जाती है. ಬಾಬಾ ಹೇಳ್ತಾರೆ ಕೆಲವು ಪುರುಷಾರ್ಥಿಗಳದು ಕರ್ಮೇಂದ್ರಿಯಗಳ ಮೇಲೆ ವಿಜಯ ಆಗುತ್ತೆ, ಅರ್ಥಾತ್ कर्मेंद्रिय जीत बन जाते हैं. ಅದರ ಅರ್ಥನೇ ಆಗಿದೆ कर्मेंद्रिय जीतराಗುವಂತೆ. और कोई कोई आंख के धोखे में मुख द्वारा अनेक रस लेने के धोखे में, ಕೆಲವರು ಕಣ್ಣುಗಳ ಮೋಸದಿಂದ, ಕಣ್ಣುಗಳೇನ್ ಮಾಡುತ್ತೆ ಮೋಸ ಮಾಡುತ್ತೆ, ಮತ್ತೆ ಬಾಯಿ ಮೂಲಕ ಅನೇಕ ರಸಗಳ ಮೋಸದಲ್ಲಿ ಕೆಲವರು ಇನ್ನು ಸಿಕ್ಕಾಕೊಂಡಿದ್ದಾರೆ. इसी प्रकार कोई ना कोई कर्मेंद्रियों के धोखे में आ जाते. ಇದೇ ಪ್ರಕಾರದಲ್ಲಿ ಯಾವುದಾದ್ರೂ ಒಂದು ಕರ್ಮೇಂದ್ರಿಯಗಳ ಮೋಸದಲ್ಲಿ ಆತ್ಮಗಳು ಸಿಕ್ಕಾಕೊಳ್ತಾರೆ. ಕಣ್ಣಿರ್ಬೋದು, ಮೂಗಿರ್ಬೋದು, ಅಥವಾ ಕಿವಿ ಇರ್ಬೋದು, ಯಾವುದೋ ಒಂದು. ಅರ್ಥಾತ್ ಸಂಪೂರ್ಣ ನಿರ್ವಿಕಾರಿ सर्व इंद्रिय जीत अभी तक नहीं बन पाते हैं. ಇನ್ನು ಭಾವ ಹೇಳ್ತಾರೆ ಸಂಪೂರ್ಣ ನಿರ್ವಿಕಾರಿಗಳು ಸರ್ವ ಇಂದ್ರಿಯ ಜೀತ್ ಇನ್ನೂ ತನಕ ಆಗಿಲ್ಲ. तो इसी कारण से ऐसे कर्म इंद्रिय पर हार खाने वाले कमजोर पुरुषार्थियों, ಬಾಬಾ ಹೇಳ್ತಾರೆ ಈ ಕಾರಣದಿಂದನೇ ಇಂತಹ ಕರ್ಮದಲ್ಲಿ ಇಂದ್ರಿಯಗಳ ಮೇಲೆ ಸೋಲು ಆಗಿರೋ ಕಾರಣದಿಂದ, ಇಂದ್ರಿಯೋಂ ಪರ್ ಹಾರ್ ಖಾನೆ ವಾಲೆ ಕಮ್ಜೋರ್ ಪುರುಷಾರ್ಥಿಯು, ಇಂದ್ರಿಯಗಳ ಕಾರಣದಿಂದ ಸೋಲು ಅನುಭವಿಸಿರುವಂತಹ ವೀಕ್ ಪುರುಷಾರ್ಥಿಗಳು ಅಥವಾ ಬಲಹೀನ ಪುರುಷಾರ್ಥಿಗಳು ऊंचते ऊंच बाप के बच्चे बनने के कारण, ಆದ್ರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮಕ್ಕಳು ಆಗಿರೋ ಕಾರಣದಿಂದ, ऊंच बाप के संग के कारण, ಉನ್ನತವಾದಂತಹ ತಂದೆಯ ಸಂಗದ ಕಾರಣದಿಂದ, ಪಡಾಯಿ और ಪಾಲನಾ के कारण, ಒಂದು ಕಡೆ ಬಾಬನ ವಿದ್ಯೆ, ಇನ್ನೊಂದು ಕಡೆ ತಂದೆ ರೂಪದಲ್ಲಿ ಪಾಲನೆ ಆಗ್ತಾ ಇರೋ ಕಾರಣದಿಂದ ವಿಶ್ವಕ್ಕೆ ಅಂದರ್ ಶ್ರೇಷ್ಠ ಆತ್ಮಾಯೇ ಹೋನೆ ಕೆ ಕಾರಣ. ಬಾಬಾ ಹೇಳ್ತಾರೆ ವಿಶ್ವದ ಒಳಗಡೆ ಶ್ರೇಷ್ಠ ಆತ್ಮಗಳಾಗಿರೋ ಕಾರಣದಿಂದ, ಆತ್ಮ ಅರ್ಥಾತ್ ಸಾಲಿಗ್ರಾಮ್ ರೂಪ ಮೇ ಪೂಜೆ. ವಿಶ್ವದ ಒಳಗಡೆ ಶ್ರೇಷ್ಠ ಆತ್ಮಗಳಾಗಿರೋ ಕಾರಣದಿಂದ ಆತ್ಮ ಅಂದ್ರೇನೆ ಸಾಲಿಗ್ರಾಮ ರೂಪದಲ್ಲಿ ಬಾಬಾ ಹೇಳ್ತಾರೆ ಅವರ ಪೂಜೆ ಅನ್ನೋದು ಆಗುತ್ತೆ. ಲೇಕಿನ್ ಸರ್ವ ಇಂದ್ರಿಯ ಜೀತ್ ನಾ ಹೋನೆ, ಯಾಕಂದ್ರೆ ಎಲ್ಲ ಇಂದ್ರಿಯಗಳನ್ನ ಅವರು ಗೆದ್ದಿಲ್ಲ. तो सर्व इंद्रिय जीत ना होने के कारण साकार रूप में देवी और देवता के रूप में उनकी पूजा नहीं होती है. ಬರೀ ಸರ್ವಶ್ರೇಷ್ಠ ಆತ್ಮಗಳು ಬಾಬನಿಂದ ಪಾಲನೆ ತಗೊಂಡಿದ್ದಾರೆ, ಬಾಬನಿಂದ ವಿದ್ಯೆ ಓದಿದ್ದಾರೆ, ಎಲ್ಲ ಕೆಲವು ವಿಷಯಗಳು ಸೇವೆನೂ ಮಾಡಿದ್ದಾರೆ, ಬಟ್ ಆದ್ರೆ ಇಂದ್ರಿಯಗಳನ್ನ ಗೆದ್ದಿಲ್ಲ. ಸೊ ಆ ಕಾರಣದಿಂದ ಸರ್ವ ಕರ್ಮೇಂದ್ರಿಯ ಜೀತ್ ನಾ ಹೋನೆ ಕೆ ಕಾರಣ, ಸರ್ವ ಕರ್ಮೇಂದ್ರಿಯಗಳನ್ನ ಗೆಲ್ಲದೇ ಇರೋ ಕಾರಣದಿಂದ ಸಾಕಾರ ರೂಪದಲ್ಲಿ ದೇವಿ ಯಾ ದೇವತಾ ಕೆ ರೂಪ ಮೇ ಉನ್ಕಿ ಪೂಜಾ ನಹಿ ಹೋತಿ ಹೈ. ಬಾಬಾ ಹೇಳ್ತಾರೆ ದೇವಿ ಅಥವಾ ದೇವತಾ ರೂಪದಲ್ಲಿ ಅವರ ಪೂಜೆ ಅನ್ನೋದು ಆಗಲ್ಲ. ಸಂಪೂರ್ಣ ಪವಿತ್ರ ನಾ ಬನ್ನೆ ಕೆ ಕಾರಣ, ಬಾಬಾ ಹೇಳ್ತಾರೆ ಸಂಪೂರ್ಣ ಪವಿತ್ರ ಆಗದೇ ಇರೋ ಕಾರಣದಿಂದ ಸಂಪೂರ್ಣ ನಿರ್ವಿಕಾರಿ महिमा योग्य देवी व देवता के रूप की पूजा नहीं हो. ಬಾಬಾ ಹೇಳ್ತಾರೆ ಸಂಪೂರ್ಣ ನಿರ್ವಿಕಾರಿ ಆಗದೇ ಇರೋ ಕಾರಣದಿಂದ ಮಹಿಮಾ ಯೋಗ್ಯ ದೇವಿ ಅಥವಾ ದೇವತಾ ರೂಪದಲ್ಲಿ ಅವರ ಪೂಜೆ ಅನ್ನೋದು
ಆಗಲ್ಲ. तो सदा बाप के दिल तक नशीन न बनने के कारण ಈ ರೀತಿ ಸದಾ ತಂದೆಯ ಹೃದಯ ಸಿಂಹಾಸನ ಅಧಿಕಾರಿಗಳಾಗದೇ ಇರೋ ಕಾರಣದಿಂದ सदा दिल में एक दिल लेने वाले बाप की याद व सदा दिल पर दिल वाला की याद नहीं रहती. ಬಾಬಾ ಹೇಳ್ತಾರೆ ಅದೇ ರೀತಿಯಲ್ಲಿ ಹೃದಯ ಸಿಂಹಾಸನದ ನಶೆ ಇಲ್ಲಿರೋ ಕಾರಣದಿಂದ ಸದಾ ಹೃದಯ ರಾಮ ಅಥವಾ ಹೃದಯ ತಗೊಳ್ಳುವಂತಹ ತಂದೆಯ ನೆನಪು ಸದಾ ಕಾಲಕ್ಕೆ ಹೃದಯದಲ್ಲಿ ನೆನಪು ಇರೋದಿಲ್ಲ. ಇಸಿಲಿಯೇ ಭಕ್ತ ಆತ್ಮಾಯೇ भी अष्ट देव के रूप में दिल में नहीं समाते. ಇಂಥ ಆತ್ಮಗಳನ್ನ ಭಕ್ತ ಆತ್ಮಗಳು ಸಹ ಹೇಗೆ ಅಷ್ಟ ದೇವತೆಗಳನ್ನ ಹೃದಯದಲ್ಲಿ ಸಮಾವೇಶ ಮಾಡ್ಕೊಂಡಿರ್ತಾರೆ ಅದೇ ರೀತಿ ಇವ್ರನ್ನ ಹೃದಯದಲ್ಲಿ ಸಮಾವೇಶ ಮಾಡ್ತಾರೆ. इसीलिए भक्त आत्माएं भी अष्ट देव के रूप में दिल में नहीं समाते. निरंतर याद नहीं तो सदा काल का मंदिर रूप में यादगार भी नहीं होती. ಸಿಂಪಲ್ ಲಾಜಿಕ್. ನಿರಂತರವಾಗಿ ನಿಮಗೆ ತಂದೆಯ ನೆನಪಿಲ್ಲ ಅಂದ್ರೆ ನಿರಂತರ ತಂದೆಯ ನೆನಪಿಲ್ಲ ಅಂದ್ರೆ ಅದೇ ರೀತಿಯಲ್ಲಿ ಮಂದಿರ ರೂಪದಲ್ಲಿನೂ ಸಹ ಸ್ಮಾರಕದಲ್ಲಿ ನಿಮ್ಮ ಪೂಜೆ ಇರಲ್ಲ. निरंतर याद नहीं तो सदा काल का मंदिर रूप में यादगार भी नहीं. तो फर्क पड़ गया ना. ಬಾಬಾ ಹೇಳ್ತಾರೆ ಆ ಲೆಕ್ಕದಲ್ಲಿ ವ್ಯತ್ಯಾಸ ಆಯ್ತಲ್ವಾ. तो सिंगल पूजा और डबल पूजा में कितना अंतर रहा. ಬಾಬಾ ಹೇಳ್ತಾರೆ ಸಿಂಗಲ್ ಪೂಜೆದಲ್ಲಿ ಮತ್ತೆ ಡಬಲ್ ಪೂಜೆದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ. ಸಿಂಗಲ್ ಪೂಜೆದಲ್ಲಿ ಬರೀ ಸಾಲಿಗ್ರಾಮ ರೂಪದಲ್ಲಿ ಪೂಜೆ, ಮತ್ತೆ ಡಬಲ್ ಪೂಜೆದಲ್ಲಿ ಸಾಲಿಗ್ರಾಮ ಮತ್ತೆ ದೇವತಾ ರೂಪದಲ್ಲಿ ಎರಡು ರೂಪದಲ್ಲಿ ಪೂಜೆ ಆಗುತ್ತೆ. वह प्रजा का पूजन रूप और वह राज्य पद प्राप्त करने वाले पूजाकार. ಬಾಬಾ ಹೇಳ್ತಾರೆ ಅವರು ಪ್ರಜೆಗಳ ಪೂಜನ ರೂಪ ಮತ್ತೆ ಇವರು ರಾಜ್ಯ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪೂಜ್ಯ ರೂಪ. ಇಸ್ಮೇ ಭಿ ಅಂತಾರೆ. ಬಾಬಾ ಹೇಳ್ತಾರೆ ಇದರಲ್ಲಿನೂ ಸಹ ವ್ಯತ್ಯಾಸ ಇದೆ. तो विशेष देवताओं का हर कर्म का पूजन होता है. ಹೇಳ್ಬೇಕಂದ್ರೆ ವಿಶೇಷವಾಗಿ ದೇವತೆಗಳದು ಪ್ರತಿಯೊಂದು ಕರ್ಮದ ಪೂಜನ. ಅವ್ರೇನ್ ಕರ್ಮ ಮಾಡಿರ್ತಾರೆ ಆ ಪ್ರತಿ ಕರ್ಮದು ಸಹ ಏನ್ ಮಾಡ್ತಾರೆ ಭಕ್ತಿಯಲ್ಲಿ ಪೂಜೆ ಮಾಡ್ತಾರೆ. और कोई देवताओं का रोज पूजन होता. ಮತ್ತೆ ಕೆಲವು ದೇವತೆಗಳದು ದಿನ ಪೂಜೆ ಆಗುತ್ತೆ. ಕೆಲವು ದೇವತೆಗಳದು ದಿನ ಪೂಜೆ ಆಗುತ್ತೆ. ಪರಂತು ಹರ್ ಕರ್ಮ ಮೇ ನಹಿ. ಆದ್ರೆ ಪ್ರತಿಯೊಂದು ಕರ್ಮದಲ್ಲಿ ಆಗಲ್ಲ. कोई का पूजन कभी विशेष निश्चित दिनों पर होता है. ಬಾಬಾ ಹೇಳ್ತಾರೆ ಕೆಲವರು ಪೂಜನೆ ಏನಿದೆ ವಿಶೇಷವಾಗಿ ನಿಶ್ಚಿತ ದಿನಗಳಲ್ಲಿ ಮಾತ್ರ ಆಗುತ್ತೆ. ಎಲ್ಲ ಟೈಮ್ ನಲ್ಲಿ ಅವ್ರ ಪೂಜೆ ಆಗಲ್ಲ. और बाबा कहते हैं कि ಕೆಲವು ಪೂಜೆ ಏನಿದೆ इसका भी रहस्य है. ಕೆಲವರು ಪೂಜೆ ಬರೀ ನಿಶ್ಚಿತ ದಿನಗಳಲ್ಲಿನೇ ಆಗುತ್ತೆ. ಅದರದ್ದು ಒಂದು ರಹಸ್ಯ ಇದೆ. तो अपने आप से पूछो कि हम कौन से पूज्य बनते. ಅದರಿಂದ ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ ನಿಮಗೆ ಯಾವ ರೂಪದಲ್ಲಿ ಪೂಜೆ ಆಗುತ್ತೆ. अगर कोई भी सब्जेक्ट में विजयी नहीं बने तो ಬಾಬಾ ಹೇಳ್ತಾರೆ ಒಂದು ವೇಳೆ ಯಾವುದೇ ಒಂದು ಸಬ್ಜೆಕ್ಟ್ ನಲ್ಲಿ ನೀವು ವಿಜಯಶಾಲಿ ಆಗಿಲ್ಲ ಅಂದ್ರೆ तो जैसे ಖಂಡಿತ ಮೂರ್ತಿ का पूजन नहीं होता. ಯಾವುದೇ ಸಬ್ಜೆಕ್ಟ್ ಉಳ್ಕೊಂಡ್ಬಿಟ್ಟಿದೆ ನೀವು ಮಿಕ್ಕಿದೆಲ್ಲ ಪಾಸ್ ಆಗಿ ಸೊ ಆ ಲೆಕ್ಕದಲ್ಲಿ ಒಂದು ಉಳ್ಕೊಂಡಿದ್ಯಲ್ಲ ಅಂದ್ರೆ ಖಂಡಿತ ಆಗಿದೆ. ಸೊ ಅದೇ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಖಂಡಿತ ಮೂರ್ತಿದು ಪೂಜನೆ ಆಗಲ್ಲ. पूजा से पूज्य से साधारण पत्थर बन जाता है. ಅಂತದು ಪೂಜ್ಯರಾಗಿರುವಂತವರಿಂದ ಒಂದು ಸಾಧಾರಣ ಕಲ್ಲು ಸಮಾನ ಆಗ್ಬಿಡುತ್ತೆ, ಹೊರಗಡೆ ಹಾಕ್ಬಿಡುತ್ತೆ. ಕಲ್ಲಷ್ಟು ಕೆತ್ತಿರ್ತಾರೆ ಬಟ್ ಆದ್ರೆ ಅದಕ್ಕೇನು ವ್ಯಾಲ್ಯೂ ಇರಲ್ಲ, ಹೊರಗಡೆ ಹಾಕಿಟ್ಟು.
कोई मूल्य नहीं रहता, ಅದರದ್ದು ಏನೂ ಸಹ वैल्यू ಇಲ್ಲ, मूल्य नहीं रहता। ऐसे अगर कोई भी सब्जेक्ट में संपूर्ण विजयी नहीं बनते हो तो, ಒಂದು ವೇಳೆ ನೀವು ಯಾವುದೇ ಒಂದು ಸಬ್ಜೆಕ್ಟ್ ನಲ್ಲಿ ಸಂಪೂರ್ಣ ವಿಜಯಶಾಲಿಗಳಾಗಿಲ್ಲ ಅಂದ್ರೆ तो परम पूज्य नहीं बन सकते। ಬಾಬಾ ಹೇಳ್ತಾರೆ ಆ ಲೆಕ್ಕದಲ್ಲಿ ನೀವು ಪರಮ ಪೂಜ್ಯರು ಆಗೋದಿಲ್ಲ। ಪೂಜ್ಯ ಬನೆಂಗೆ और गायन योग्य बने। ಯಾವಾಗ ನೀವು ಪೂಜ್ಯರಾಗಿರ್ತೀರೋ ಆವಾಗ್ಲೇನೆ ಗಾಯನ ಯೋಗ್ಯರಾಗ। गायन योग्य क्यों बनते हैं? बाबा ಹೇಳ್ತಾರೆ गायन योग्य ಯಾಕೆ ಆಗ್ತಾರೆ? क्योंकि बाप के बच्चे बनने के कारण, ತಂದೆಯ ಮಕ್ಕಳಾಗಿರೋ ಕಾರಣದಿಂದ, बाप के साथ साथ पाठ बजाने के कारण, ತಂದೆಯ ಜೊತೆ ಜೊತೆ ಪಾತ್ರ ಮಾಡುವ ಕಾರಣದಿಂದ, बाप की महिमा के गुणगान करने के कारण, ತಂದೆಯ ಮಹಿಮೆಯ ಗುಣಗಾಯನ ಮಾಡೋ ಕಾರಣದಿಂದ, ಯಥಾಶಕ್ತಿ ತ್ಯಾಗ करने के कारण, ಬಾಬಾ ಹೇಳ್ತಾರೆ ಯಥಾಶಕ್ತಿ ತ್ಯಾಗ ಮಾಡೋ ಕಾರಣದಿಂದ ಅಥವಾ ಯಥಾಶಕ್ತಿ ಯಾದ್ ಮೇ रहने के कारण बनते। ಸದಾ ಇರಲ್ಲ, ಅವರವರ ಶಕ್ತಿಯ ಅನುಸಾರವಾಗಿ ನೆನಪಿನಲ್ಲಿರ್ತಾರೆ, ಅವರವ್ರ ಶಕ್ತಿ ಅನುಸಾರವಾಗಿ ತ್ಯಾಗ ಮಾಡಿರ್ತಾರೆ, ಆ ಕಾರಣದಿಂದ ಅವರ ಒಂದು ಪೂಜಾ ಆಗಲ್ಲ, ಗಾಯನ ಆಗಲ್ಲ। ಕೆಲವರು ಕೀರ್ತನೆ ಮಾಡ್ತಾರಲ್ಲ ಆ ದೇವಿಗಳು ನೆನ್ಸ್ಕೊಳ್ತಾರೆ, ಪೂಜೆ ಮಾಡಲ್ಲ ಆತರ। और पूजन का रहस्य क्या है? ಬಾಬಾ ಹೇಳ್ತಾರೆ ಆದ್ರೆ ಪೂಜೆ ಮಾಡುವಂತದಕ್ಕೆ ರಹಸ್ಯ ಏನಾಗಿದೆ? एक पवित्रता के कारण पूजा हो, ಪೂಜೆ ಆಗೋದಕ್ಕೆ ಕಾರಣನೇ ಪವಿತ್ರತೆ। ಒಂದು ಪವಿತ್ರತೆ ಕಾರಣದಿಂದ पूजा आगुते। दूसरा, श्रेष्ठ आत्माओं के सर्वशक्तिवान बाप द्वारा जो शक्तियों की धारणा की है, ಶ್ರೇಷ್ಠ ತಂದೆಯ ಮೂಲಕ ನೀವೇನ್ ಸರ್ವಶಕ್ತಿಗಳನ್ನ ಧಾರಣೆ ಮಾಡ್ಕೊಂಡಿದ್ರಿ, उन शक्तियों के भी भिन्न रूप से यादगार रूप में पूजा हो। ಏನೆಲ್ಲ ನೀವು ಶಕ್ತಿಗಳನ್ನ ಧಾರಣೆ ಮಾಡ್ಕೊಂಡಿದ್ರಿ ಬಾಬನಿಂದ, ಆ ಶಕ್ತಿಗಳಿಗೂ ಸಹ ಭಿನ್ನ ರೂಪದಲ್ಲಿ ಸ್ಮಾರಕ ರೂಪದಲ್ಲಿ ಪೂಜೆ ಆಗುತ್ತೆ। ಯಾವ್ಯಾವ ಶಕ್ತಿಗಳು ಯಾರ್ಯಾರು ಏನ್ ಧಾರಣೆ ಮಾಡ್ಕೊಂಡಿರ್ತಾರೆ ಆ ಶಕ್ತಿಗಳಿಗೂ ಸಹ ಭಕ್ತರು ಏನ್ ಮಾಡ್ತಾರೆ? पूजा ಮಾಡ್ತಾರೆ। जैसे जिन आत्माओं ने विद्या अर्थात ज्ञान धारण करने की शक्ति संपूर्ण रूप में धारण किया है। ಬಾಬಾ ಹೇಳ್ತಾರೆ ಯಾವ ಆತ್ಮಗಳು ವಿದ್ಯೆನನ್ನ ಅರ್ಥಾತ್ ಜ್ಞಾನ ಧಾರಣೆ ಮಾಡ್ಕೊಂಡಿರ್ತಾರೆ ಅಥವಾ ಶಕ್ತಿ ಸಂಪೂರ್ಣ ರೂಪದಲ್ಲಿ ಧಾರಣೆ ಆಗಿರುತ್ತೆ, ಜ್ಞಾನ ಅರ್ಥಾತ್ ನಾಲೆಜ್ की शक्ति का याद का, ಜ್ಞಾನ ಅಂದ್ರೇನೆ ಅರ್ಥ ನಾಲೆಜ್। तो नॉलेज शक्तिಯ स्मारकन ಏನಾಗಿದೆ? नॉलेज शक्ति के आधार सरस्वती के रूप में पूजा, ಅವ್ರದ್ದು सरस्वती ರೂಪದಲ್ಲಿ पूजा। ಸಂಹಾರ करने की शक्ति का यादगार, ನಾವು ಹೇಳ್ತಾರೆ ಬೇರೆಯವರಲ್ಲಿರುವಂತಹ ಅಥವಾ ನಮ್ಮಲ್ಲಿರುವಂತಹ ವೀಕ್ನೆಸ್ ಗಳನ್ನ ಸಮಾಪ್ತಿ ಮಾಡುವಂತಹ ಶಕ್ತಿಯ ಸ್ಮಾರಕ दुर्गा के रूप में होती। संहार ಮಾಡುವಂತಹ ಶಕ್ತಿಯ ಸ್ಮಾರಕ दुर्गा के रूप। ज्ञान धन को देने वाली महादानी का, सर्व खजानों के धन को देने वाली लक्ष्मी के श्रेष्ठ रूप में पूजा हो। ಯಾರು ಜ್ಞಾನ ಧನವನ್ನ ಕೊಡುವಂತದ್ರಲ್ಲಿ ಮಹಾದಾನಿ ಆಗಿರ್ತಾರೆ ಅಥವಾ ಸರ್ವ ಖಜಾನೆಗಳ ಧನವನ್ನ ಕೊಡುವಂತದ್ರಲ್ಲಿ ಮಹಾದಾನಿ ಆಗಿರ್ತಾರೆ, ಅವರು ಲಕ್ಷ್ಮಿಯ ಶ್ರೇಷ್ಠ ರೂಪದಲ್ಲಿ पूजा ಆಗುತ್ತೆ। हर विघ्न पर विजय प्राप्त करने का यादगार, ಪ್ರತಿಯೊಂದು ವಿಘ್ನಗಳ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳುವಂತ ಸ್ಮಾರಕ विघ्न विनाशक के रूप में पूजा हो, ಅವ್ರದ್ದು ವಿಘ್ನ ವಿನಾಶಕ ರೂಪದಲ್ಲಿ पूजा ಆಗುತ್ತೆ। मायाजीत अर्थात माया के विकराल रूप को भी सहज और सरल बनाने की शक्ति का पूजन। ಬಾಬಾ ಹೇಳ್ತಾರೆ ಮಾಯಾಜೀತರು ಅರ್ಥಾತ್ ಮಾಯ ವಿಕರಾಲ ರೂಪವನ್ನ ಸಹಜ
ಮತ್ತೆ ಸರಳ ಮಾಡ್ಕೊಳ್ಳುವಂತಹ ಶಕ್ತಿಯ ಪೂಜನ ಮಹಾವೀರ್ के रूप में होती है। ಬಾಬಾ ಹೇಳ್ತಾರೆ ಅವ್ರದ್ದು ಮಹಾವೀರ ರೂಪದಲ್ಲಿ ಆಗಿದೆ। तो श्रेष्ठ आत्माओं की हर शक्ति और श्रेष्ठ कर्म का भी पूजन होता है। ಬಾಬಾ ಹೇಳ್ತಾರೆ ಶ್ರೇಷ್ಠ ಆತ್ಮಗಳದ್ದು ಪ್ರತಿಯೊಂದು ಶಕ್ತಿ ಮತ್ತೆ ಪ್ರತಿಯೊಂದು ಶ್ರೇಷ್ಠ ಕರ್ಮದ ಪೂಜನ ಆಗುತ್ತೆ। शक्तियों का पूजन हर देवी देवता की पूजा के रूप में दिखाया है। ಬಾಬಾ ಹೇಳ್ತಾರೆ ಶಕ್ತಿಗಳ ಪೂಜನ ಏನಿದೆ ಪ್ರತಿಯೊಂದು ದೇವಿ ಅಥವಾ ದೇವತಾ ರೂಪದಲ್ಲಿ ಪೂಜದ ರೂಪದಲ್ಲಿ ತೋರಿಸಲಾಗಿದೆ। ऐसे पूज्य ಈ ರೀತಿ पूज्यರು जिनों के हर श्रेष्ठ कर्म और शक्तियों का पूजन है ಯಾರ್ದು ಪ್ರತಿಯೊಂದು ಶ್ರೇಷ್ಠ ಕರ್ಮ ಮತ್ತೆ ಶಕ್ತಿಗಳ ಪೂಜನ ಇದೆ उसको कहा जाता है परम पूज्य। ಬಾಬಾ ಹೇಳ್ತಾರೆ ಅದಕ್ಕೆ ಹೇಳಲಾಗುತ್ತೆ ಏನಂತ परम पूज्य। तो सदा अपने को संपूर्ण बनाओ ಅದರಿಂದ ನಿಮ್ಮನ್ನ ನೀವು ಸಂಪೂರ್ಣರನ್ನಾಗಿ ಮಾಡ್ಕೊಳ್ಳಿ। ಚೆಕ್ ಕರೋ कि खंडित मूर्ति हूं या पूजनीय मूर्ति हूं ಅದರಿಂದ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ कि ನಾನು ಖಂಡಿತ ಮೂರ್ತಿ ಆಗಿದ್ದೀನ ಅಥವಾ ಪೂಜ್ಯನೀಯ ಮೂರ್ತಿ ಆಗಿದ್ದೀನಿ। गायन है संपूर्ण निर्विकारी व 16 कला संपन्न। ಯಾಕಂದ್ರೆ ಬಾಬಾ ಹೇಳ್ತಾರೆ ಭಕ್ತಿಯಲ್ಲಿ ಗಾಯನ ಇದೆ ನಿಮ್ದು ದೇವತೆಗಳದ್ದು ಏನಂತ ಸಂಪೂರ್ಣ ನಿರ್ವಿಕಾರಿ ಮತ್ತೆ 16 ಕಲೆಗಳಲ್ಲಿ संपन्न। सिर्फ निर्विकारी बने हो या संपूर्ण निर्विकारी बने हो। ಬಾಬಾ ಕೇಳ್ತಾ ಇದ್ದಾರೆ ಬರೀ ನಿರ್ವಿಕಾರಿಗಳಾಗಿದ್ದೀರಾ ಇಲ್ಲ ಅಂದ್ರೆ ಸಂಪೂರ್ಣ ನಿರ್ವಿಕಾರಿಗಳಾಗಿ। ಅಖಂಡ ಯೋಗಿ ಹೋ ಯಾ ಖಂಡನ್ ಹೋತಾ है ಯೋಗ ನಿಮ್ದು ಅಖಂಡವಾಗಿರುತ್ತಾ ಮಧ್ಯದಲ್ಲಿ ಯಾವುದೇ ಕಟ್ ಆಗಲ್ಲ ಇಲ್ಲ ಮಧ್ಯದಲ್ಲಿ ಖಂಡಿತ ಆಗುತ್ತೆ। ಅಚಲ್ ಹೋ ಯಾ ಹಲ್ಚಲ್ ಯಾವಾಗ್ಲೂ ಒಂದೇ ತರ ಏನೇ ಪರಿಸ್ಥಿತಿ ಏನೇ ಮಾಯೆ ಬರ್ಲಿ ಅಚಲವಾಗಿರುತ್ತ ಸ್ಥಿತಿ ಇಲ್ಲ ಮಧ್ಯದಲ್ಲಿ ಹಲ್ಚಲ್ ಆಗುತ್ತೆ। ಬಾಪ್ ಕ್ಯಾ ಚಾಹತೆ हैं ಬಾಬಾ ಏನ್ ಬಯಸ್ತಾ ಇರೋದು ಹರ ಆತ್ಮ ಬಾಪ್ ಸಮಾನ್ ಸಂಪೂರ್ಣ ಬನೆ। ಬಾಬನ ಇಚ್ಛೆ ಆಗಿದೆ ಪ್ರತಿಯೊಂದು ಆತ್ಮ ತಂದೆಯ ಸಮಾನ ಸಂಪೂರ್ಣ ಆಗ್ಬೇಕು। और बच्चे भी चाहते सभी है ना ಮಕ್ಕಳು ಸಹ ಬಯಸೋದು ಅದೇ ಅಲ್ವಾ। ಲೇಕಿನ್ ಕರ್ತೆ कोई कोई ಆದ್ರೆ ಮಾಡೋದು ಮಾತ್ರ ಕೆಲವು ಇಸಿಲಿಯೇ ನಂಬರ್ ಬನ್ ಜಾತೆ हैं ಅದಕ್ಕೋಸ್ಕರನೇ ಮಕ್ಕಳದು ನಂಬರ್ ಆಗುತ್ತೆ। अच्छा सुनते तो बहुत हो ಕೇಳೋದಂತೂ ಬಹಳಷ್ಟು ಕೇಳ್ತೀರಿ सुनना और करना इसको अभी समान बनाओ। ಬಾಬಾ ಹೇಳ್ತಾರೆ ಕೇಳೋದನ್ನ ಮತ್ತೆ ಕೇಳಿರೋದನ್ನ ಮಾಡುವಂತದ್ರಲ್ಲಿ ಸಮಾನ ಮಾಡ್ಕೊಳ್ಳಿ। ಸಮಜಾ ಯಾಕರ್ನ ಗೊತ್ತಾಯ್ತಾ ಈಗ ಏನ್ ಮಾಡ್ಬೇಕು। ಓಂ ಶಾಂತಿ। ಯೋಗ ಮಾಡೋಣ ಹಾ